Today I'm going to explain about the oven. There's a basic information. Okay. This is the model 80 liter, total 10 functions. The model number it is called 80L10F. 10F means it is a 10 function. Okay. The finish, the black finish. ನಾರ್ಮಲಾಗಿ ಓವನ್ಗೂ ಮೈಕ್ರೋವನ್ಗಿರೋ ಬೇಸಿಕ್ ಡಿಫ್ರೆನ್ಸ್ ಆಗಿರ್ತೇವೆ. Micro oven is totally different. Oven is totally different. Micro oven it is called magnetronic waves. It will work through magnetronic waves. Okay. Waves ಏನು ಮಾಡುತ್ತೆ, ಒಳಗಡೆಯಿಂದ ಫುಡ್ ಒಳಗಡೆಯಿಂದ ಬಿಸಿ ಮಾಡಿಕೊಂಡು it will come out. It is the magnetronic waves. Oven is totally opposite. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದು ಹೀಟಿಂಗ್ ಎಲಿಮೆಂಟ್ ಇಂದ ವರ್ಕ್ ಆಗುತ್ತೆ. ಹಾಗಾಗಿ ಆಚೆಯಿಂದ ಬಿಸಿ ಮಾಡಿಕೊಂಡು ಇಟ್ ವಿಲ್ ಗೋ ಇನ್ಸೈಡ್. ಓಕೆ, ಇಟ್ ಈಸ್ ದ ಓವನ್ ಕಾನ್ಸೆಪ್ಟ್. ಇಲ್ಲಿ ಮೇಜರ್ಲಿ ಓವನ್ ಏಕೆ ಅಂತ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಫಾರ್ ದ ಬೇಕಿಂಗ್. ಓಕೆ, ಪ್ಲಸ್ ಗ್ರಿಲ್ ಏನೆಲ್ಲ ಮಾಡ್ಬೋದು. ವಿ ಕ್ಯಾನ್ ಮೇಕ್ ದ ಕುಕೀಸ್, ವಿ ಕ್ಯಾನ್ ಮೇಕ್ ದಿ ಬ್ರೆಡ್, ಪಬ್ಸ್, ಕೇಕ್ಸ್, biscuits, all types of grill and toasters. Okay. Next ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ we have to talk about the functions. ಏನು ಫಂಕ್ಷನ್ಸ್, ನಾರ್ಮಲ್ ಆಗಿ ಏನು ಫಂಕ್ಷನ್ಸ್ ಇರುತ್ತೆ ಓವನ್ ಅಲ್ಲಿ ಅಂತ ಹೇಳಿದ್ರೆ, ಒನ್ ಇಸ್ ದ ಹೀಟ್, ಸೆಕೆಂಡ್ ಒನ್ ಇಸ್ ದಿ ಗ್ರಿಲ್, ಥರ್ಡ್ ಒನ್ ಇಸ್ ದಿ ಫ್ಯಾನ್, ಫೋರ್ತ್ ಒನ್ ಇಸ್ ದಿ ಕನ್ವೆಕ್ಷನ್. ದಿಸ್ ಇಸ್ ದ 4 ಬೇಸಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಏನು ಮಾಡಿದ್ದೀವಿ ನಾವು ಇಲ್ಲಿ, ಫಿಫ್ತ್ ಫಂಕ್ಷನ್ ಈ ಗ್ರಿಲ್ ಅನ್ನೋ ಆಪ್ಷನ್ಗೆ ವಿತ್ ಫ್ಯಾನ್ ಅಂತ ಕೊಟ್ಟಿದ್ದೀವಿ. ಸಿಕ್ಸ್ತ್ ಫಂಕ್ಷನ್ ಏನು ಮಾಡಿದ್ದೀವಿ, ಹೀಟ್ ಅಂತ ಒಂದೇ ಒಂದು ಆಪ್ಷನ್ ಇತ್ತು, ಟಾಪ್ ಅಂಡ್ ಬಾಟಮ್ ಹೀಟ್ ಅಂತ ಕೊಟ್ಟು. ಸೆವೆಂತ್ ಫಂಕ್ಷನ್ ಏನು ಮಾಡಿದ್ವಿ, ಈ ಟಾಪ್ ಹೀಟ್ ಇರೋ ಆಪ್ಷನ್ಗೆ ಫ್ಯಾನ್ ಅಂತ ಒಂದು ಮೆನ್ಷನ್ ಮಾಡಿದ್ವಿ. ಏತ್ ಆಪ್ಷನ್ ಏನು ಕೊಟ್ವಿ, ಕನ್ವೆಕ್ಷನ್ಗೆ ವಿತ್ ಹೀಟ್ ಅಂತ ಒಂದು ಆಪ್ಷನ್ ಕೊಟ್ವಿ. ನೈನ್ತ್ ಆಪ್ಷನ್ ಏನು ಕೊಟ್ವಿ, it is fan with bottom heat. Now last one is, it is called defrost. Total 10 functions. ಏನಕ್ಕೆ ಈ ಫಂಕ್ಷನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ, ಬಿಕಾಸ್ ಒನ್ಲಿ ಟಾಪ್ ಹೀಟ್ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಮಾತ್ರನೇ ಬ್ರೌನಿ ಆಗುತ್ತೆ. ಓಕೆ, ಸಪೋಸ್ ಎರಡೂ ಸೈಡು ಬ್ರೌನಿ ಆಗಬೇಕು ಅಂತ ಹೇಳಿದ್ರೆ, ಈಕ್ವಲೆಂಟ್ ಆಗಿ ಎರಡೂ ಸೈಡನ್ನು ಬೇಕಾಗಬೇಕು ಅಂತ ಹೇಳಿದ್ರೆ, ವಿ ಹ್ಯಾಸ್ ಟು ಯೂಸ್ ದ ಆಪ್ಷನ್ ಬಾಟಮ್ ಅಂಡ್ ದಿ ಟಾಪ್ ಹೀಟ್. ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಫ್ಯಾನ್ ಅಂತಾನು ಕೊಟ್ಟಿದ್ದೀವಿ. ಸಪೋಸ್ ಇಟ್ ಇಸ್ ಕಾಲ್ಡ್ ಎ ಮಲ್ಟಿ ಕುಕ್ ಅಂತ ಕರಿತೀವಿ. ನೀವು ಎರಡು ಗ್ರಿಲ್ ಅಲ್ಲಿ ಅಟ್ ಎ ಟೈಮ್ ಆಗಿ ಬೇಕ್ ಮಾಡ್ತಾ ಇದ್ದೀರಾ, ಏನಾದ್ರು ಫುಡ್ ಏನೋ ಒಂದು ಐಟಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ನೀವು ವಿತ್ ಫ್ಯಾನ್ ಅನ್ನೋ ಆಪ್ಷನ್ ಯೂಸ್ ಮಾಡಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಕುಕ್ ಮಾಡಬೇಕಾದ್ರೆ ಎರಡು ಗ್ರಿಲ್ ಅಲ್ಲಿ ಈ ಫ್ಯಾನ್ ಏನ್ ಮಾಡುತ್ತೆ, ಹೀಟ್ ನ ಎವ್ರಿ ಕಾರ್ನರ್ಗೂ ಸರ್ಕ್ಯುಲೇಟ್ ಮಾಡುತ್ತೆ. ದಿಸ್ ಈಸ್ ದ ಫಂಕ್ಷನ್ಸ್. Okay, next the major it is temperature. Okay, temperature ಯಾಕೆ ಬೇಕು ಅಂತ ಹೇಳಿದ್ರೆ it is start from 60 and maximum is the 220. temperature 220 ಯಾಕೆ ಬೇಕು ಅಂತ ಹೇಳಿದ್ರೆ, ಓವನ್ ಫಸ್ಟ್ ಯೂಸ್ ಮಾಡಬೇಕಾದ್ರೆ we can do anything first we have to preheat the oven. preheat ಅಂತ ಹೇಳಿದ್ರೆ ಮೈಕ್ರೋ ಓವನ್ ಫುಡ್ ನೀವು ಪ್ಲೇಸ್ ಮಾಡೋಕ್ಕಿಂತ ಮುಂಚೆನೆ ಓವನ್ ದ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಬಿಸಿ ಮಾಡಬೇಕು. ಓಕೆ, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಟೆಂಪರೇಚರ್ ಫಾರ್ ಹೀಟ್, ಟಾಪ್ ಹೀಟ್, ಬಾಟಮ್ ಹೀಟ್, ಯಾವುದೇ ಫಂಕ್ಷನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಟೆಂಪರೇಚರ್ 140 ಇಂದ 160 ಡಿಗ್ರಿಯಲ್ಲಿ ಇರಬೇಕು. ನಾವು ಯಾವುದೇ ಗ್ರಿಲ್ ಅನ್ನೋ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದಾಗ ದ ಟೆಂಪರೇಚರ್ ಶುಡ್ ಬಿ 170 to 190. ಆಲ್ ಬೇಕಿಂಗ್ ಪರ್ಪಸ್ ಅಂದ್ರೆ ಕನ್ವೆಕ್ಷನ್ ಮೋಡ್ಗೆ ಯಾವಾಗ ನೀವು ಸೆಲೆಕ್ಟ್ ಮಾಡ್ತೀರಾ, ದ ಟೆಂಪರೇಚರ್ ಶುಡ್ ಬಿ 180 ಇಂದ 190. ದಿಸ್ ಈಸ್ ದಿ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ 80 ಲೀಟರ್ 10F model in built-in micro oven. Okay, thank you.